ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ನಟರಾಜ್ ಎಮ್ಮೆನಾರ್ ಮಾತಾಡ್ತಾ ಇದ್ದೀನಿ. ಯಾರೆಲ್ಲ ಮುತ್ತತ್ತಿ ಆಂಜನೇಯ ಸ್ವಾಮಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು ನಿಮ್ಮ ಪ್ರಯಾಣನ ಒಂದಷ್ಟು ದಿನಗಳ ಕಾಲ ಮುಂದೂಡೋದು ಒಳ್ಳೆಯದು. ಯಾಕಪ್ಪ ಅಂದರೆ ನದಿ ಪಾತ್ರದಲ್ಲಿ ಮಳೆ ಹೆಚ್ಚಾಗಿ ನದಿಯಲ್ಲಿ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿರೋ ಕಾರಣದಿಂದ ಡ್ಯಾಮಿಂದ ನೀರನ್ನು ನದಿಗೆ ಬಿಡಲಾಗಿದ್ದು, ಈ ಒಂದು ಮುತ್ತತ್ತಿ ಆಂಜನೇಯ ಸ್ವಾಮಿ ಬರ್ತಕ್ಕಂಥ ರಸ್ತೆ ಸಂಪೂರ್ಣವಾಗಿ ಬಂದಾಗಿದೆ. ಸೆಂಟ್ರಲ್ ಸಿಗ್ತಕ್ಕಂಥ 2 ಸೇತುವೆಗಳು ಕೂಡ ಬಂದಾಗಿದ್ದು, ಇಲ್ಲಿಗೆ ಯಾವುದೇ ಪ್ರವಾಸಿಗರನ್ನ ಬಿಡ್ತಕ್ಕಂಥದ್ದನ್ನ ನಿಷೇಧ ಮಾಡಲಾಗಿದೆ. ಇನ್ನು ಅಲ್ಲಿ ವಾಸ ಮಾಡ್ತಕ್ಕಂಥ ಗ್ರಾಮಸ್ಥರಿಗೆ ಮೂಲಭೂತ ಸೌಕರ್ಯಗಳು, ಹಣ್ಣು ತರಕಾರಿ ಸೊಪ್ಪು ಹಾಲು ಮೊಟ್ಟೆ ಅಂತ ದಿನನಿತ್ಯ ಬಳಕೆಯ ವಸ್ತುಗಳು ಬೇಕಾದರೆ ಮಾತ್ರ ಅಂಥವನ್ನು ತೆಪ್ಪದ ಮುಖಾಂತರವಾಗಿ ಸಾಗಿಸಲಿಕ್ಕೆ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಅದು ಮುಂದೆ ನಿಮಗೆ ವಿಡಿಯೋದಲ್ಲಿ ಕಾಣಿಸುತ್ತೆ. ತೆಪ್ಪದ ಮುಖಾಂತರವಾಗಿ ಸ್ಥಳೀಯರಿಗೆ ಇಲ್ಲಿ ಏನು ಮೂಲಭೂತ ಸೌಕರ್ಯಗಳನ್ನ ಒದಗಿಸಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಇಲ್ಲಿ ಯಾವುದೇ ಪ್ರವಾಸಿಗರನ್ನ ಇಲ್ಲಿಗೆ ಬರೋದನ್ನು ನಿಷೇಧ ಮಾಡಲಾಗಿದೆ. ಹಾಗಾಗಿ ನೀವು ಏನಾದರೂ ಮುತ್ತತ್ತಿ ಆಂಜನೇಯ ಸ್ವಾಮಿಗೆ ಬರಬೇಕು ಅಂತ ಯಾರೆಲ್ಲ ಆಂಜನೇಯ ಸ್ವಾಮಿ ಭಕ್ತರಾಗಲಿ ಚಾರಣಿಗರಾಗಲಿ ಅಥವಾ ಯಾರು ಅರಣ್ಯ ಪ್ರದೇಶವನ್ನು ಕಾಡನ್ನು ಪರಿಸರವನ್ನು ಇಷ್ಟಪಡ್ತೀರಾ, ನೀವೆಲ್ಲ ಕೂಡ ಮುತ್ತತ್ತಿಗೆ ಬರೋದನ್ನು 1 ವಾರಗಳ ಕಾಲ ಮುಂದೂಡಬೇಕಾಗಿ ತಮ್ಮಲ್ಲಿ ಈ ಮುಖಾಂತರವಾಗಿ ಮನವಿ ಮಾಡ್ತಾ ಇದ್ದೀವಿ. ಸರ್, ಮಳವಳ್ಳಿ ತಾಲೂಕು ತಹಸೀಲ್ದಾರ್ ಆದೇಶದ ಮೇರೆಗೆ ಕರೆಕ್ಟಾಗಿ ಇವತ್ತು ಶುಕ್ರವಾರ, ಇವತ್ತಿಗೆ 8 ದಿವಸದಿಂದನೂ ಬಂದ್ ಮಾಡಿದ್ದೀವಿ. ಕಾವೇರಿ ನದಿ ಪಾತ್ರದ ನೀರು ಜಾಸ್ತಿ ಆಗಿರೋದ್ರಿಂದ ತುಂಬಾ ಮಧ್ಯ ಸೇತುವೆಗಳೆಲ್ಲ ಮುಳುಗಡೆ ಆಗಿದೆ. ಹೊರಗಡೆ ಹೋಗೋದಕ್ಕೆ ವೆಹಿಕಲ್ ಆಗಲ್ಲ, ಸಂಪರ್ಕನೇ ಆಗ್ತಾಯಿಲ್ಲ. ಆದ್ದರಿಂದ ದೇವಸ್ಥಾನಕ್ಕೆ ಹೋಗಿ ಯಾರೆಲ್ಲ ಪ್ರವಾಸಿಗರು ಮತ್ತು ಯಾರೇ ಅಕ್ಕಪಕ್ಕದವ್ರು ಯಾರನ್ನೂ ಕೂಡ ಬಿಡ್ತಾಯಿಲ್ಲ. ಆ ಊರಿನವ್ರಿಗೆ ಮಾತ್ರ ಈ ತರಕಾರಿ ಹಾಲು ಅದು ಇದಕ್ಕೆ ಅಂತ ನಮ್ಮ ಡಿಪಾರ್ಟ್ಮೆಂಟಿಂದ ಹೆಲ್ಪ್ ಮಾಡ್ತಾಯಿದ್ದಾರೆ. ಮತ್ತು ಸಣ್ಣ ಪುಟ್ಟ ಇದಕ್ಕೆ ಅವ್ರನ್ನ ಮಾತ್ರ ಶಾಲೆಗೆ ಕಳಿಸೋದಕ್ಕೆ ಮಾಡೋದಕ್ಕೆ ತೆಪ್ಪದ ಮುಖಾಂತರ ಮಾಡಿ ಕಳಿಸೋದಕ್ಕೆ ವ್ಯವಸ್ಥೆ ಮಾಡಿ ಇಲಾಖೆ ನಿರ್ವಹಿಸ್ತಾರೆ. ಮುಂದಿನ ಆದೇಶದವರೆಗೆ ಅಂತ ತಹಸೀಲ್ದಾರ್ ಆದೇಶ ಮಾಡಿದ್ದಾರೆ ಸರ್. ಅವರು ತಹಸೀಲ್ದಾರ್ಗೆ ನಾವು ಇಲ್ಲಿ ನೀರು ಕಡಿಮೆ ಆದಾಗ ನಮ್ಮ ಅಧಿಕಾರಿಗಳು ಹೇಳ್ತೀವಿ. ನಮ್ಮ ಅಧಿಕಾರಿಗಳು ಆ ವರದಿಯನ್ನು ತಹಸೀಲ್ದಾರ್ಗೆ ಹೇಳಿ ನಂತರ ತೆರವು ಮಾಡ್ತಾರೆ ಸರ್. ನೀರು ಸರ್ ಸೇತುವೆ ಮೇಲೆ ಇನ್ನೂ ಒಂದು ದಿನ ಬಿಟ್ಟು ದಿನ ಹೋಗುತ್ತೆ, ಇಳಿತೇ ಇರುತ್ತೆ. ಅಪ್ ಆ್ಯಂಡ್ ಡೌನ್ ಆಗ್ತಾಯಿದೆ ಸರ್. ಒಂದೇ ಸಮಯ ಇಳಿತಾನೂ ಇಲ್ಲ, ಒಂದೇ ಸಮಯ ಏರ್ತಾನೂ ಇಲ್ಲ. ಇಳಿತದೆ, ಪುನಃ ಹೋಗುತ್ತೆ. ಈಗ ಮೊನ್ನೆ ಇರಲಿಲ್ಲ, ನಿನ್ನೆ ಫುಲ್ ಬಂದಿತ್ತು. ಪುನಃ ಇವತ್ತು ಬೆಳಿಗ್ಗೆ 2 ಅಡಿ ಕಮ್ಮಿ ಆಗಿದೆ. ಇವತ್ತಿನ ಪೊಸಿಷನ್ ಸಾಯಂಕಾಲ ಏನಾಗುತ್ತೋ ಅಂತ ಗೊತ್ತಿಲ್ಲ ಸರ್. ವಾರ ಅಂತ ಹೇಳಕ್ಕೆ ಬರೋದು. ಯಾಕೆಂತಂದ್ರೆ ಈಗ ವೈನಾಡು ನಿಮಗೆಲ್ಲ ಗೊತ್ತಲ್ಲ ಸರ್, ಅದೇನೇ ಮೇಯ್ನು ಸರ್. ಕನ್ನಂಬಾಡಿ ನೀರು ಬರೋದು ವೈನಾಡು ಕಡೆಯಿಂದನೇ ಜಾಸ್ತಿ ಬರೋದು ಸರ್. ಆ KRS ನೀರು ಯಾವಾಗ ಅಲ್ಲಿ ಕಡಿಮೆ ಆಗುತ್ತೆ ಅದನ್ನು ನೋಡ್ಕೊಂಡು ಬರೋದು ಪ್ರವಾಸಿಗರು ಉತ್ತಮ ಸರ್. ಯಾಕೆಂತಂದ್ರೆ ಇದೊಂದೇ ಅಲ್ಲ ಸರ್, ಎಲ್ಲ ಪ್ರವಾಸಿ ತಾಣಗಳಿಗೂ ನಿರ್ಬಂಧ ಹೇರಿದ್ದಾರೆ ಸರ್ ಸರ್ಕಾರ. ಯಾಕೆಂದರೆ ಅನಾಹುತಗಳಾಗಬಾರ್ದು. ಜನಗಳು ಏನು ಮಾಡ್ತಾರೆ, ನೀರಿನ ಆಸೆಗೆ ಕಾಲಿಡ್ತಾರೆ. ಕಾಲು ಜಾರಿ ಮಿಸ್ಸಾಗಿ ಪ್ರತಿಯೊಬ್ಬರಿಗೂ ಖುಷಿ ಇರುತ್ತೆ, ನೀರೊಳಗಡೆ ಸ್ವಲ್ಪ ಇದು ಮಾಡೋಣ ಅಂತ. ಆ ಸಡನ್ನಾಗಿ ಆ ಕೆಸರು ಇರ್ತದೆ, ಕೆಸರು ಕಾಲಿಟ್ಟಾಗ ಸ್ಕಿಡ್ ಆದಾಗ ಇದಾಗುತ್ತೆ. ಏನೇ ಆದರೂ ಕಣ್ಣಿಂದ ನಮ್ಮ ಜನಗಳನ್ನು ನೋಡಿ ಸವಿಯಲ್ಲ. ಅದನ್ನು ಅನುಭವಿಸ್ಬೇಕು ಅಂದ್ಕೊಂಡು ಹೋದಾಗ ಅನಾಹುತ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ತಾಲೂಕು ಆಡಳಿತ ನಿರ್ಬಂಧ ಏರಿದೆ. ನನ್ನ ಹೆಸರು ಮಹೇಶ್ ಅಂತ ಅಲ್ಗೂರು ವನ್ಯಜೀವಿ ವಲಯ ಇಲ್ಲಿ ವಾಚರ್ ಸರ್.